ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಕಲರ್ಫುಲ್ ಲೈಫ್ ಚಾನಲ್ ಆಧ್ಯಾತ್ಮ ನೆಮ್ಮದಿಯ ಮಾರ್ಗ. ವೀಕ್ಷಕರೇ, ನಾವಿವತ್ತು ಯಾವ ದೇವಸ್ಥಾನದಲ್ಲಿ ಇದ್ದೀವಿ ಅಂದರೆ ಮಂಡ್ಯ ಡಿಸ್ಟ್ರಿಕ್ಟ್ ಮದ್ದೂರ್ ಹತ್ರ ಇರೋ ವೈದ್ಯನಾಥಪುರದಲ್ಲಿ ಇದ್ದೀವಿ. ಇಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನನ ನಾವು ನೋಡ್ಬೋದು. ಇಲ್ಲಿನ ಮಹಿಮೆ ಏನು ಅಂತ ಅಂದರೆ, ಯಾರಿಗೆ ಚರ್ಮ ರೋಗ ಇರುತ್ತೆ ಮತ್ತು ಯಾರು ನಾಗರ ದೋಷದಿಂದ ಬಾಧಿಸ್ತಿದ್ದೀರೋ ಅವ್ರಿಗೆಲ್ಲ ಇಲ್ಲಿ ಪರಿಹಾರ ಸಿಗುತ್ತೆ. ಈ ದೇವಸ್ಥಾನದ ವಿಶೇಷ ಏನು ಅಂದರೆ, ನೀವೆಲ್ಲಿ ನೋಡ್ಬೋದು, ನದಿ ಕಾಣ್ತಿದೆ. ಈ ನದಿ ಬಂದ್ಬಿಟ್ಟು ಶಿಂಷಾ ನದಿ. ಈ ಶಿಂಷಾ ನದಿ ದಂಡೆ ಹತ್ರ ಇರೋ ದೇವಸ್ಥಾನನೇ ವೈದ್ಯನಾಥೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಒಳಗೆ ಒಂದು ಹುತ್ತ ಇದೆ. ಈ ಹುತ್ತದ ಮುಂದೆ ಸೃಷ್ಟಿಯಾಗಿರೋ ಲಿಂಗನೇ ವೈದ್ಯನಾಥೇಶ್ವರ. ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಮೊದಲು ನಾವು ಈ ಶಿಂಷಾ ನದಿನಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ನಂತರ ಸಮ ಪ್ರಮಾಣದಲ್ಲಿ ಉಪ್ಪು ಮತ್ತು ಬೆಲ್ಲ ಸಮ ಪ್ರಮಾಣದಲ್ಲಿ ಸ್ನಾನ ಮಾಡಿದ ನಂತರ ಪೂಜೆ ಮಾಡಿ ಆ ನದಿಗೆ ಅರ್ಪಿಸಿ, ಆ ನಂತರ ವೈದ್ಯನಾಥೇಶ್ವರ ದೇವರಿದ್ದಾರಲ್ಲ ಅವರು ದರ್ಶನ ಮಾಡಿ ಅಲ್ಲಿರೋ ಹುತ್ತದ ಮಣ್ಣನ್ನ ತೊಗೊಂಬಂದು ನಮ್ಮ ಚರ್ಮ ಕಾಯಿಲೆ ಎಲ್ಲಿದೆಯೋ ಅಲ್ಲಿಗೆಲ್ಲ ಆ ಮಣ್ಣನ್ನ ಲೇಪನ ಮಾಡ್ಕೊಂಡು ಬಂದರೆ ಕಾಲಕ್ರಮೇಣ ಯಾವುದೇ ಚರ್ಮ ವ್ಯಾಧಿ ಆಗಿರ್ಬೋದು ಅದು ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿಂದ ನಂಬಿಕೆ ಇದೆ. ಮತ್ತು ಯಾರು ನಾಗದೋಷದಿಂದ ಬಳಲ್ತಿದ್ದೀರೋ ಅವರು ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸಿ ನದಿನಲ್ಲಿ ಸ್ನಾನ ಮಾಡಿಬಿಟ್ಟು ಅದು ವೈದ್ಯನಾಥೇಶ್ವರಿಗೆ ಪೂಜೆ ಮಾಡಿಸಿ ವಸ್ತ್ರನ ಅರ್ಪಿಸೋಗಿ ಆ ಹುತ್ತದ ಮಣ್ಣನ್ನು ತೊಗೊಂಡೋಗಿ ಪೂಜೆ ಮಾಡ್ತಾ ಬಂದರೆ ನಾಗದೋಷ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಬನ್ನಿ ನದಿನ ನೋಡೋಣ, ನದಿ ಸ್ನಾನ ಮಾಡೋಣ ಮತ್ತು ವೈದ್ಯನಾಥೇಶ್ವರ ದೇವಸ್ಥಾನ ದರ್ಶನ ಮಾಡೋಣ. ಹೇಳ್ದಂಗೆ ನದಿ ತೀರದಲ್ಲಿ ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳಿದೆ. ನಾನು ಹೇಳಿದೆ ಚರ್ಮ ವ್ಯಾಧಿ ನಿವಾರಣೆಗೆ ಸ್ನಾನ ಮಾಡಿ ಇಲ್ಲಿ ಸಮ ಪ್ರಮಾಣದಲ್ಲಿ ಉಪ್ಪು ಮತ್ತು ಬೆಲ್ಲ ಹಾಕಿದ್ರೆ ಚರ್ಮ ರೋಗ ವಾಸಿ ಆಗುತ್ತೆ ಅಂತ ಹೇಳಿದ್ದೀನಿ. ನಾನು ನಿಮಗೆ ಸುಳ್ಳು ಹೇಳ್ತಿದ್ದ, ನನಗೂ ಚರ್ಮ ವ್ಯಾಧಿ ಇತ್ತು, ತೋರಿಸ್ತೀನಿ. ಅದು ಮೊದಲು ಬಿಟ್ಬಿಡೋಣ. ವೈದ್ಯನಾಥೇಶ್ವರ ನೋಡಿ ತೋರಿಸ್ತೀನಿ. ನೋಡಿ, ನನಗಿಲ್ಲಿ ಚರ್ಮ ವ್ಯಾಧಿ ಇದೆ. ಇದೇ ಥರ ಇಲ್ಲಿ ಎಲ್ಲ ಇತ್ತು ನೋಡಿ, ನೀವು ಕಾಣ್ಬೋದು, ಪೂರ್ತಿಯಾಗಿ ವಾಸಿ ಆಗ್ತಾ ಬರ್ತಿದೆ. ಇನ್ನಿರೋದು ಇದೊಂದೇ. ಇಲ್ಲೆಲ್ಲ ಇತ್ತು, ನನಗೆ ಇಲ್ಲೆಲ್ಲ ಇತ್ತು, ಪೂರ್ತಿಯಾಗಿ ವಾಸಿ ಆಗಿದೆ. ನೀವು ನಂಬೇಕಷ್ಟೇ, ದೇವ್ರನ್ನ ನಂಬಿ ಬಂದು ಇಲ್ಲಿ ಸ್ನಾನ ಮಾಡಿ ಸಮ ಪ್ರಮಾಣದಲ್ಲಿ ಉಪ್ಪು ಬೆಲ್ಲ ಹಾಕಿ ಖಂಡಿತ ನಿಮಗೆ ಚರ್ಮ ವ್ಯಾಧಿ ನಿವಾರಣೆ ಆಗುತ್ತೆ. ಥ್ಯಾಂಕ್ ಯು. ಎಲ್ಲ